ಜಸ್ಟ್ 2,500 ಸೇವ್ ಮಾಡೋಕ್ಕೋಗಿ ನಾನು 25,000 ಕಳ್ಕೊಂಡಿದ್ದೀನಿ ಹೆಲ್ತ್ ಇನ್ಶೂರೆನ್ಸಲ್ಲಿ. ಇದು ನನ್ನ ಓನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋ ವಾಚ್ ಮಾಡಿ. ಎಕ್ಸಾಕ್ಟಾಗಿ 1 ಇಯರ್ ಮುಂಚೆ ನಾನೊಂದು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡ್ತಾಯಿದ್ದೆ. ಸೊ ನಾನು ಆನ್ಲೈನಲ್ಲಿ ತುಂಬ ರಿಸರ್ಚ್ ಮಾಡಿ ದ ಬೆಸ್ಟ್ ಒಳ್ಳೆ ರೆಪ್ಯೂಟೆಡ್ ಕಂಪನಿ ಇನ್ಶೂರೆನ್ಸ್ನ ನಾನು ಬೈ ಮಾಡಿದ್ದೆ. ಬೈ ಮಾಡಬೇಕಾದ್ರೆ ನಾನು ಯಾರದೇ ಒಂದು ಅಸಿಸ್ಟೆನ್ಸ್ ತೊಗೊಂಡಿರಲಿಲ್ಲ, ಆನ್ಲೈನಲ್ಲಿ ಬೈ ಮಾಡಿದ್ದೆ. ಸೊ 1 ಇಯರ್ ಮುಂಚೆ ನಾನು ಫಸ್ಟ್ ಇನ್ಶೂರೆನ್ಸ್ ಬೈ ಮಾಡಿದ್ದು, ಬಿಕಾಸ್ ಅದಕ್ಕೂ ಮುಂಚೆ ನನ್ನ ಕಾರ್ಪೊರೇಟ್ ಇನ್ಶೂರೆನ್ಸ್ ಇತ್ತು. ಲಾಸ್ಟ್ ಇಯರ್ ನಂದು ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಬೈ ಮಾಡಿದೆ. ಬೈ ಮಾಡಬೇಕಾದ್ರೆ ಐ ಜಸ್ಟ್ ಡಿಡ್ ಒನ್ ಮಿಸ್ಟೇಕ್. ಆ ಒಂದು ಮಿಸ್ಟೇಕ್ ನನಗೆ 25,000 ಕಾಸ್ಟ್ ಮಾಡಿದೆ. ಆ ಮಿಸ್ಟೇಕ್ ಏನು ಅಂತ ಹೇಳ್ತೀನಿ. ಇನ್ಶೂರೆನ್ಸ್ ಬೈ ಮಾಡಬೇಕಾದ್ರೆ ನಾನು ಮಲ್ಟಿಪಲ್ ವೆಂಡರ್ಸ್ ಇನ್ಶೂರೆನ್ಸ್ ಪಾಲಿಸೀಸ್ನ ಚೆಕ್ ಮಾಡಿದೆ. ಅದರಲ್ಲಿ ನನಗೆ ತುಂಬ ಒಂದು ಪಾಲಿಸಿ ಇಷ್ಟ ಆಯಿತು. ನನಗೆ ಬೇಕಾಗಿರೋ ಬೆನಿಫಿಟ್ಸ್ ಎಲ್ಲ ಆ ಪಾಲಿಸಿಯಲ್ಲಿ ಸಿಕ್ತು. ಸೊ ನಾನು ಅದನ್ನು ಆಪ್ಟ್ ಮಾಡಿದೆ. ಆ ಇನ್ಶೂರೆನ್ಸ್ ಪ್ರೀಮಿಯಮ್ ಬಂದು ನನಗೆ ಕ್ಲೋಸ್ಲಿ 9,800 ರುಪೀಸ್ ಬಂತು. ಸೊ ಆ 9,800 ರುಪೀಸಲ್ಲಿ ನಾನು ಇನ್ನೇನು ಪೇಮೆಂಟ್ ಮಾಡಬೇಕಾದ್ರೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟರು, ಯು ಕ್ಯಾನ್ ಸೇವ್ 2,500 ರುಪೀಸ್ ಬೈ ಗೋಯಿಂಗ್ ಫಾರ್ ಕೋ ಪೇಮೆಂಟ್ ಅಂತ. ಸೊ ನನಗೆ ಅವಾಗ ಇನ್ನೂ ಅಷ್ಟು ಕೋ ಪೇಮೆಂಟ್ ಬಗ್ಗೆ ಐಡಿಯಾ ಇರಲಿಲ್ಲ. ಅದನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಏನಾಯಿತು, 9,800 ಇದ್ದಿದ್ದು ನನ್ನ ಒಂದು ಪ್ರೀಮಿಯಮ್ ಏನಾಯಿತು, 2,500 ರುಪೀಸ್ ಡಿಸ್ಕೌಂಟ್ ಆಯಿತು. ಓಕೆ, ಸೊ ಪ್ರೀಮಿಯಮ್ ಬಂದು 9,800 ಇಂದಿದ್ದು 2,500 ಡಿಸ್ಕೌಂಟ್ ಆಯಿತು. ಸಮ್ವೇರ್ ಅರೌಂಡ್ 7,300 ರುಪೀಸ್ ನನ್ನ ಪ್ರೀಮಿಯಮ್ ಬಂತು. ಐ ವಾಸ್ ವೆರಿ ಮಚ್ ಹ್ಯಾಪಿ. ಏನಕ್ಕೆ ಅಂದರೆ ಐ ಜಸ್ಟ್ ಸೇವ್ 2,500 ಅಂತ. ಬಟ್ ಮುಂದೆ ಏನಾಗುತ್ತೆ ಅಂತ ನನಗಿನ್ನೂ ಐಡಿಯಾ ಇರಲಿಲ್ಲ. ನಾನು ಆ ಪಾಲಿಸಿ ತೊಗೊಂಡು ಜಸ್ಟ್ ಒಂದು 6 ಮಂತ್ಸ್ ಆಗಿತ್ತು. 6 ಮಂತ್ಸಲ್ಲಿ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬಂತು. ಫುಡ್ ಪಾಯ್ಸನ್ ಆಗಿತ್ತು. ಸೊ ಅದರಿಂದ ನಾನು ಹಾಸ್ಪಿಟಲ್ ಅಡ್ಮಿಟ್ ಆದೆ. ನಾನು ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ ಏನಾಯಿತು ಅಂದರೆ, ಇಟ್ ವಾಸ್ ಅರೌಂಡ್ 10:30 ಆಗಿತ್ತು. ನಮ್ಮ ನಿಯರ್ ಬೈ ನನ್ನ ಮನೆ ಹತ್ರನೇ ಒಂದು ಹಾಸ್ಪಿಟಲ್ ಇತ್ತು. ಹಾಸ್ಪಿಟಲ್ ಹೋಗಿ ನಾನು ಅಡ್ಮಿಟ್ ಆದೆ. ಸೊ ಅಡ್ಮಿಟ್ ಆದಮೇಲೆ ಅವರು ಅಲ್ಲಿ ನನ್ನ ಅಡ್ಮಿಷನ್ ಮಾಡ್ಕೊಂಡಾದ್ಮೇಲೆ ಮಾರ್ನಿಂಗ್ ಆಯಿತು. ಮಾರ್ನಿಂಗ್ ಆದಮೇಲೆ ಹೇಳಿದ್ರು ನಮ್ಮಲ್ಲಿ ಕ್ಯಾಶ್ಲೆಸ್ ಫೆಸಿಲಿಟಿ ಇಲ್ಲ ಅಂತ. ಸೊ ಇಟ್ಸ್ ಓಕೆ, ಇನ್ನೇನು ಅಡ್ಮಿಟ್ ಆಗಿಬಿಟ್ಟಿದ್ದೀವಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ಒಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಆ ಕ್ರೆಡಿಟ್ ಕಾರ್ಡಲ್ಲಿ ನಾನು ಪೇಮೆಂಟ್ ಮಾಡಿದೆ. ಪೇಮೆಂಟ್ ಮಾಡಿದ ಮೇಲೆ ನನ್ನ ಒಂದು ಬಿಲ್ ಬಂದು 2-3 ಡೇಸ್ಗೆ 33,000 ರುಪೀಸ್ ಬಂತು. 33,000 ಸಮ್ ಚೇಂಜ್ ಬಂದಿತ್ತು. ಓಕೆ ಅಂತ ನಾನೇನು ಮಾಡಿದೆ, ನಾನು ಬಿಲ್ಲೆಲ್ಲ ಕಲೆಕ್ಟ್ ಮಾಡಿಕೊಂಡು, ನನ್ನ ಡಿಸ್ಚಾರ್ಜ್ ಸಂಬರಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಅದನ್ನು ರೀಎಂಬರ್ಸ್ಮೆಂಟ್ಗೋಸ್ಕರ ಹೆಡ್ ಆಫೀಸ್ಗೆ ಕಳಿಸಿದೆ. ಒಂದು 10 ಡೇಸ್ ತೊಗೊಂಡ್ರು, ಎಲ್ಲ ವೆರಿಫೈ ಎಲ್ಲ ಮಾಡಿ. 10 ಡೇಸ್ ಆದಮೇಲೆ ನನ್ನ ಅಕೌಂಟ್ಗೆ ಜಸ್ಟ್ 8,300 ರುಪೀಸ್ ಬಂತು. ದ ರೆಸ್ಟ್ 25,000 ನನಗೆ ಬರಲೇ ಇಲ್ಲ. ನಾನು ಅಂದ್ಕೊಂಡಿದ್ದೆ ನಂದು ಬಿಲ್ ಬಂದು 33,000 ಆಗಿದೆ. ಸೊ 33,000 ನನಗೆ ಬರಬೇಕಾಗಿತ್ತು. ಬಿಕಾಸ್ ನನ್ನ ಒಂದು ಇನ್ಶೂರೆನ್ಸ್ ಏನಿತ್ತು 5 ಲ್ಯಾಕ್ ರುಪೀಸ್ ನಾನು ಬೆನಿಫಿಟ್ ತೊಗೊಂಡಿದ್ದೆ. 5 ಲ್ಯಾಕ್ಸ್ ವರ್ತ್ವರೆಗೂ ನಾನು ಟ್ರೀಟ್ಮೆಂಟ್ ತೊಗೊಳ್ಬೋದಿತ್ತು. ಜಸ್ಟ್ 8,500 8,300 ರುಪೀಸ್ ಏನೋ ಬಂದಿತ್ತು. ನಂಗೆ ತುಂಬ ಶಾಕ್ ಆಯಿತು. ಮತ್ತು ಮಲ್ಟಿಪಲ್ ಕಸ್ಟಮರ್ ಸೆಂಟರ್ಗೆಲ್ಲ ನಾನು ಕಾಲ್ ಮಾಡಿ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿದೆ. ಅವ್ರಿಗೆ ಸ್ಟಾರ್ಟಿಂಗ್ ಏನಾಯಿತು, ನಾನು ಫಸ್ಟು ಏಜೆಂಟ್ ಯಾರ ಹತ್ರ ಮಾತಾಡಿದೆ, ಅವ್ರಿಗೂ ಕೂಡ ಏನಾಗಿತ್ತು ಅಂತ ಗೊತ್ತಾಗಲಿಲ್ಲ. ಬಿಕಾಸ್ ಶಿ ವಾಸ್ ಜಸ್ಟ್ ಫ್ರೆಶರ್, ಜೂನಿಯರ್ ಆಗಿದ್ದರು. ಅದಾದಮೇಲೆ 2 ಡೇಸ್ ಅವ್ರ ಹತ್ರನೇ ಮಾತಾಡಿದೆ. ಅವರು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ಬಟ್ ನನ್ನ ಪ್ರಾಬ್ಲಮ್ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತೆ ನಿಮ್ಮ ಸೀನಿಯರ್ ಕನೆಕ್ಟ್ ಮಾಡಿ ಅಂತ ಹೇಳಿದೆ. ಅವ್ರು ಸೀನಿಯರ್ಗೆ ಸೆಕೆಂಡ್ ಡೇ ಕನೆಕ್ಟ್ ಮಾಡಿದ್ಮೇಲೆ ಅವ್ರು ನನಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಸರ್ ನೀವು ಪಾಲಿಸಿ ತೊಗೊಳ್ಬೇಕಾದ್ರೆ ನೀವೇನು ಮಾಡಿದ್ದೀರಾ ಅಂದರೆ ಕೋ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಆ ಕೋ ಪೇಮೆಂಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ದೀರಾ. ನಮ್ಮ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಪೇಮೆಂಟ್ ಆಪ್ಷನ್ ಏನಿದೆ ಅಂತ ಅಂದರೆ, ನಿಮ್ಮ ಬಿಲ್ ಎಷ್ಟೇ ಇರಲಿ, ದ ಫಸ್ಟ್ 25,000 ರುಪೀಸ್ ನೀವು ನಿಮ್ಮ ಕೈಯಿಂದ ಪೇ ಮಾಡಬೇಕು. 25,000 ಮೇಲೆ ಏನಾದರೂ ಆಗಲಿ ಅಪ್ ಟು 5 ಲ್ಯಾಕ್ ರುಪೀಸ್ವರೆಗೂ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನನಗದು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಕಂಪ್ಲೀಟಾಗಿ ಶಾಕ್ ಆದೆ. ಬಿಕಾಸ್ ಇನ್ಶೂರೆನ್ಸ್ಗೆ ನಾನು 7,500 ಪೇ ಮಾಡಿದೆ ಪ್ರೀಮಿಯಮ್. ಅಲಾಂಗ್ ವಿತ್ ದಟ್ ನಾವು ಇನ್ಶೂರೆನ್ಸ್ ಏನಕ್ಕೆ ಬೈ ಮಾಡ್ತೀವಿ, ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ನಮ್ಮ ಒಂದು ದುಡ್ಡು ವೇಸ್ಟ್ ಆಗಬಾರ್ದು, ನಮ್ಮ ಒಂದು ಸೇವಿಂಗ್ ಹೋಗಬಾರ್ದು, ಒಂದು ಬೆನಿಫಿಟ್, ಒಂದು ಇನ್ವೆಸ್ಟ್ಮೆಂಟ್ ಥರ ನಾವು ಮಾಡಿರ್ತೀವಿ. ಇನ್ಶೂರೆನ್ಸ್ ಪ್ರೀಮಿಯಮ್ ಪೇ ಮಾಡೋದಲ್ದಿರ ಕೈಯಿಂದ ನೀವು ಪೇ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಅದು ನನಗೆ ಅವಾಗ ಗೊತ್ತಿರಲಿಲ್ಲ. ಅವಾಗ ಅವ್ರು ಹೇಳಿದ್ರು, ಸರ್ 25,000 ರುಪೀಸ್ ನಾವು ಕೊಡೋಕ್ಕಾಗಲ್ಲ, 8,300 ಕೊಡ್ತೀವಿ ಅಂತ. ದೆನ್ ಐ ರಿಯಲೈಸ್ಡ್ ಜಸ್ಟ್ 2,500 ನಾನು ಸೇವ್ ಮಾಡೋಕ್ಕೋಗಿ 25,000 ಕಳ್ಕೊಂಡಿದ್ದೀನಿ. ಆ ಮಿಸ್ಟೇಕ್ ಇನ್ನು ಮಾಡಬಾರ್ದು ಮತ್ತು ಇನ್ಯಾರಿಗೂ ಆ ಮಿಸ್ಟೇಕ್ ಆಗಬಾರ್ದು. ಬಿಕಾಸ್ ಯಾರಾದ್ರೊಬ್ರು ನಮಗೆ ಗೈಡ್ ಮಾಡೋಕ್ಕಿದ್ರೆ ನಮಗೆ ಓಕೆ, ವೆಲ್ ಆ್ಯಂಡ್ ಗುಡ್, ಅರ್ಥ ಆಗುತ್ತೆ ಏನು ತೊಗೊಳ್ಬೇಕು ಏನು ತೊಗೊಳ್ಬಾರ್ದು ಅಂತ. ನಾನು ಆನ್ಲೈನ್ ಬೈ ಮಾಡಿದ್ರಿಂದ ನನಗದು ಗೊತ್ತಿಲ್ಲ. ಕೋ ಪೇಮೆಂಟ್ ಅಂತ ಅಲ್ಲಿ ಏನಂತ ಆಪ್ಷನ್ ಇತ್ತು ಅಂದಾಗ
ಕೋ ಪೇಮೆಂಟ್ ಅಂದರೆ ಸ್ವಲ್ಪ ಪೇಮೆಂಟ್ ನೀವು ಮಾಡಬೇಕು, ಸ್ವಲ್ಪ ಪೇಮೆಂಟ್ ಕಂಪ್ನಿ ಮಾಡುತ್ತೆ ಅಂತ. ನನಗಿನ್ನೂ ಅಲ್ಲಿ 25,000 ಅಂತ ಒಂದು ಟರ್ಮ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ನಾನು ಡಿಸ್ಕ್ಲೇಮರ್ ಓದಬೇಕಾಗಿತ್ತು, ನಾನು ಓದಿರಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಸೊ ಆ ಮಿಸ್ಟೇಕ್ ಬೇರೆ ಯಾರೂ ಮಾಡಬಾರ್ದು ಅಂತ ಇದೊಂದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಯಾರೇ ಒಂದು ಇನ್ಶೂರೆನ್ಸ್ ಬೈ ಮಾಡಬೇಕಾದ್ರೂ ವೆನ್ ಎವರ್ ಯು ಸಿ ದಿಸ್ ಕೋ ಪೇಮೆಂಟ್ ಅಂತ ಒಂದು ಆಪ್ಷನ್ ಏನು ಬರುತ್ತಲ್ಲ, ಅದನ್ನು ದಯವಿಟ್ಟು ಕ್ಲಿಕ್ ಮಾಡಬೇಡಿ. ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡೋದಲ್ದಿರ ನೀವು ನಿಮ್ಮ ಕೈಯಿಂದ ನಿಮ್ಮ ಸೇವಿಂಗ್ಸ್, ಸ್ವಂತ ದುಡ್ಡು ಪಾಕೆಟಿಂದ ನೀವು ಪೇ ಮಾಡಬೇಕಾಗುತ್ತೆ. ಸೊ ಡೋಂಟ್ ಎವರ್ ಡೂ ದಿಸ್ ಮಿಸ್ಟೇಕ್. ಸೊ ಏನಾಗುತ್ತೆ ಅಂತ ಹೇಳ್ತೀನಿ. ಈಗ ನೀವು ಒಂದು ಏಜೆಂಟ್ ಹತ್ರ ಹೋಗ್ತೀರಾ ಅಥವಾ ಯಾರಾದರೂ ಪಾಲಿಸೀಸ್ ಪ್ರೊವೈಡರ್ ಹತ್ರ ಹೋಗ್ತೀರಾ. ಅವ್ರು ನಿಮ್ಗೆ ಏನು ಮಾಡ್ತಾರೆ, ಫಸ್ಟ್ ಎಲ್ಲ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಸರ್ ಈ ಬೆನಿಫಿಟ್ ಇದೆ, ಆ ಬೆನಿಫಿಟ್ ನಿಮಗೆಲ್ಲ ಇಷ್ಟ ಆಗುತ್ತೆ, ನಿಮ್ಗೆ ತೊಗೊಳ್ಬೇಕು ಅಂತ ಅಂದ್ಕೊಳ್ತೀರಾ. ಸ್ಲೋಲಿ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು ಸರ್ ಕೋ ಪೇಮೆಂಟ್ ಆಪ್ಷನ್ ಇದೆ, ನೀವು ಕೋ ಪೇಮೆಂಟ್ ತೊಗೊಳ್ಳೋದ್ರಿಂದ ನಿಮಗೆ 25% ಆರ್ 20% ನಿಮಗೆ ಬೆನಿಫಿಟ್ ಸಿಗುತ್ತೆ ಪ್ರೀಮಿಯಮಲ್ಲಿ. ಆರ್ ಎಲ್ಸ್ ಏನು ಹೇಳ್ತಾರೆ, ನಾನು ನಿಮಗೆ 25% ಪ್ರೀಮಿಯಮಲ್ಲಿ ಕಟ್ ಡೌನ್ ಮಾಡ್ತೀನಿ. ಸೊ ಕಟ್ ಡೌನ್ ಮಾಡ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ, ಆಸ್ ಅ ಹ್ಯೂಮನ್ ಟೆಂಡೆನ್ಸಿ ನೀವು ಯೋಚನೆ ಮಾಡಿ, ಎಂಥವ್ರಿಗಾದ್ರೂ ಅದು ಖುಷಿ ಆಗುತ್ತೆ, ನಾನು 2,500 ಸೇವ್ ಮಾಡಿದೆ ಅಂತ. ಬಟ್ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನನ್ನ ಲೈಫಲ್ಲಿ ಆಗಿದೆ, ನಿಮ್ಮ ಲೈಫಲ್ಲಿ ಆಗಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಆಪ್ಟ್ ಮಾಡಿದಾಗ ಏನಾಗುತ್ತೆ, ಮೆಡಿಕಲ್ ಎಮರ್ಜೆನ್ಸೀಸ್ ಅಥವಾ ಏನೇ ಒಂದು ಡಿಸೀಸ್ ಆಯಿತು, ಒಂದು ಆಕ್ಸಿಡೆಂಟ್ ಮಾಡಿದ್ರಿ, ಅವಾಗ ಹಾಸ್ಪಿಟಲೈಸೇಷನ್ ಆದಾಗ ಈ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಮಾಡಬೇಡಿ. ಸೇ ನೋ ಟು ಕೋ ಪೇಮೆಂಟ್. ಯಾವುದೇ ರೀತಿ ಕೋ ಪೇಮೆಂಟ್ ತೊಗೊಳ್ಬೇಡಿ. ಜಸ್ಟ್ 2,000 3,000 ನೀವು ಜಸ್ಟ್ ಮುಖ ನೋಡ್ಕೊಂಡು ಹೋದರೆ 30,000-40,000 ನಿಮ್ಮ ಕೈಯಿಂದ ಹೋಗಬೇಕಾಗುತ್ತೆ. ಸೊ ನೆವರ್ ಡೂ ದಿಸ್ ಮಿಸ್ಟೇಕ್. ಇದು ನನ್ನ ಕಡೆಯಿಂದ ಒಂದು ಪರ್ಸ್ನಲ್ ಸಜೆಷನ್ ಅಂತ ತೊಗೊಳ್ಳಿ ಅಥವಾ ಒಂದು ಸ್ಮಾಲ್ ಅಡ್ವೈಸ್ ಅಂತ ತೊಗೊಳ್ಳಿ. ಸ್ಟೇ ಸೇಫ್, ಬಿ ಸೇಫ್ ಆ್ಯಂಡ್ ಇನ್ವೆಸ್ಟ್ ವೈಸ್ಲಿ. ಇದೇ ಥರ ಕಂಟೆಂಟ್ಸ್ ಇನ್ನು ಮುಂದೆ ಹೆಚ್ಚು ನಿಮಗೆ ಬೇಕಾದಲ್ಲಿ ನನ್ನ ಒಂದು ಚಾನಲ್ ಇದೆ, ಬ್ರೇಕ್ ದಿ ವಾಲ್ಸ್ ಬೈ AK. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಬ್ರೇಕ್ ದಿ ವಾಲ್ಸ್ ಬೈ AK. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹೀಗೆ ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ, ಬಿಕಾಸ್ ಅವರು ಕೂಡ ಈ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು. ಆ್ಯಂಡ್ ಐ ಆಮ್ ಯುವರ್ AK ಸೈನಿಂಗ್ ಆಫ್. ಬಾಯ್. ಥ್ಯಾಂಕ್ ಯು.